ಪೇನ್ ಕಿಲ್ಲರ್ಸು, ಸ್ಟೀರಾಯ್ಡ್ಸು ಮತ್ತು ನೀ ರೀಪ್ಲೇಸ್ಮೆಂಟ್ ಸರ್ಜರಿ ಬಗ್ಗೆ ಹೇಳಬೇಕಿತ್ತು. ನೀ ರೀಪ್ಲೇಸ್ಮೆಂಟ್ ಅನ್ನೋದು ಇವತ್ತು ನೆಸೆಸಿಟಿಗಿಂತ ಒಂದು ಪ್ಯಾಷನ್ ಆಗಿಬಿಟ್ಟಿದೆ, ತಪ್ಪಾಗಲಾರ್ದು. ಇದ್ರ ಬಗ್ಗೆ ಏನು ಹೇಳ್ತೀರಿ? ಅದು ನಾನು ಹೇಳ್ತಾ ಇದ್ದೆ ಆವಾಗಲೇ, ನೀ ರಿಪ್ಲೇಸ್ಮೆಂಟ್ ಅಂದರೆ ಲಾಸ್ಟ್ ರಿಸಾರ್ಟ್. ವೆನ್ ಎವ್ರಿಥಿಂಗ್ ಕೊನೆಗೆ ಎಲ್ಲ, ಇಫ್ ಎವ್ರಿಥಿಂಗ್ ಹ್ಯಾಸ್ ಫೇಲ್ಡ್, ಲಾಸ್ಟ್ ರಿಸಾರ್ಟ್, ಇಫ್ ದ ಪೇಷಂಟ್ ಎಸ್ ಸಿವಿಯರ್ ಪೇಯ್ನ್, ಕೆನಾಟ್ ಟಾಲರೇಟ್, ಲೈಫ್ ಈಸ್ ಇಂಪಾಸಿಬಲ್, ಆವಾಗ ಒಂದು ಅದನ್ನು ಯಾವಾಗಲೂ ರೂಟೀನ್ ಆಗಿ ಮೊದಲಿಗೆ ಅದನ್ನು ಮಾಡಬಾರ್ದು. ಕೊನೆಗೆ ಅಂಥ ಪರಿಸ್ಥಿತಿ ಬಂದರೆ, ಯಾಕಂದರೆ ಹೇಗೂ ಪೇಷಂಟ್ನ ಜೀವನ ಒಳ್ಳೆಯದಿಲ್ಲ, ಇದನ್ನು ಮಾಡಿಬಿಡೋ ಅಂತ. ಸೊ ಈಗ ನೀವ್ ರಿಪ್ಲೇಸ್ಮೆಂಟ್ ತುಂಬ ಅಡ್ವಾನ್ಸ್ ಆಗಿದೆ, ಕಾಂಪ್ಲಿಕೇಶನ್ಸ್ ಕಮ್ಮಿ ಆಗಿದೆ, ಸಕ್ಸಸ್ ರೇಟ್ಸ್ ಹೆಚ್ಚಾಗ್ತಾ ಇದೆ. ಆದರೂ ಅದು ಲಾಸ್ಟ್ ರಿಸಾರ್ಟ್ ಆಗಿ ಇರಬೇಕು ವಿನಃ ಅದನ್ನು ಫಸ್ಟ್ ರಿಸಾರ್ಟ್ ಆಗಿ ಮಾಡಬಾರ್ದು. ನಂಬರ್ 1. ಎರಡನೇದು, ನೀ ರಿಪ್ಲೇಸ್ಮೆಂಟ್ ಆದ ನಂತರ ನೀ ಏನು ನಾರ್ಮಲ್ ಆಗೋದಿಲ್ಲ. ಆ್ಯಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್, ಒಂದು ನೀ ರಿಪ್ಲೇಸ್ಮೆಂಟ್ ಮಾಡಿದರೆ ಇನ್ನೊಂದು ನೀ ರಿಪ್ಲೇಸ್ಮೆಂಟ್ ಮಾಡೋ ಪ್ರಸಂಗ ಹೆಚ್ಚಾಗ್ತದೆ, ಅದರ ಮೇಲೆ ಸ್ಟ್ರೈನ್ ಹೆಚ್ಚು ಬೀಳ್ತದೆ. 2, ಅದು ಕೂಡ ನಮಗೆ ಒಳ್ಳೆಯದು, ಆದರೆ ಪೇಷಂಟ್ಸಿಗೆ ಅಷ್ಟು ಒಳ್ಳೆಯದಲ್ಲ. ಮತ್ತು ನೀ ರಿಪ್ಲೇಸ್ಮೆಂಟ್ ಮಾಡಿದ ನಂತರ ಅವನು ಸರಿಯಾಗ್ತಾನಂತೇನು ಗ್ಯಾರಂಟಿ ಇಲ್ಲ. ಸ್ವಲ್ಪ ಒಂದು ಸ್ಮಾಲ್ ಪರ್ಸೆಂಟೇಜ್ ಪೀಪಲ್ ಆರ್ ಏಬಲ್ ಟು ಗೆಟ್ ಬ್ಯಾಕ್ ಟು ದೇರ್ ಒರಿಜಿನಲ್ ಪ್ರೊಫೆಷನ್ ಆರ್ ವರ್ಕ್. ಇನ್ನು ಸ್ಟೀರಾಯ್ಡ್ಸ್, ಈ ಸ್ಟೀರಾಯ್ಡ್ಸ್ ಅಂತ ಹೇಳೋದು ಅದಕ್ಕೊಂದು ಅರ್ಥನೇ ಇಲ್ಲ, ಯಾಕೆ ಕೊಡ್ತೇವೆ ನಾವು ಅಂತ. ಅದು ಆ್ಯಂಟಿ ಇನ್ಫ್ಲಮೇಟ್ರಿ ಅಷ್ಟೇ. ಅದು ಒಂದು ಥರದ ಒಂದು ಪ್ಲೆಸಿಬೋ. ಅದು ಅಂದರೆ ಏನೂ ಇಲ್ಲ, ಇದನ್ನು ಕೊಡುವ ಪೇಷಂಟ್ ಸರಿಯಾಗ್ತದೆ. ಈಗ ಆಟೋ ಇಮ್ಯೂನ್ ಡಿಸೀಸ್ನಲ್ಲಿ, ಇನ್ನು ಕೆಲವು ಜಾಯಿಂಟ್ ಪೇಯ್ನ್ಸ್ನಲ್ಲಿ ನಾವು ಸ್ಟೀರಾಯ್ಡ್ಸ್ ಕೊಡ್ತೇವೆ. ಆದರೆ ಸ್ಟೀರಾಯ್ಡ್ಸನ್ನು ಆದಷ್ಟು ಕಮ್ಮಿ ಕೊಡಬೇಕು, ಅದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಪೇಯ್ನ್ ಕಿಲ್ಲರ್ಸ್ ನಾನು ಈಗಾಗಲೇ ಹೇಳಿದ್ದೇನೆ, ಪೇಯ್ನ್ ಕಿಲ್ಲರ್ಸ್ ಭಾಳ ಒಳ್ಳೆಯದಲ್ಲ. ಪೇಯ್ನ್ ಕಿಲ್ಲರ್ಸ್ನ ತುಂಬ ಹಾಳಿದೆ. ಭಾಳಷ್ಟು ಜನ ವರ್ಷಗಳಿಗಟ್ಟಲೆ ಪೇನ್ ಕಿಲ್ಲರ್ಸ್ನ ತೊಗೊಳ್ತಕ್ಕಂಥದ್ದು, ತತ್ಸಂಬಂಧಿತವಾದಂಥ ಉಪದ್ರವಗಳು ಅಥವಾ ಕಾಂಪ್ಲಿಕೇಶನ್ ಆಗ್ತಕ್ಕಂಥದ್ದು ತುಂಬ ಇದೆ. ಆದರೆ ಪೇಯ್ನ್ ಕಿಲ್ಲರ್ಸ್, ಈಗ ಹೊಸ ಥರದ ಪೇಯ್ನ್ ಕಿಲ್ಲರ್ಸ್ ಬರ್ತಾ ಇದೆ. ಮಾರಿವಾನವನ್ನು ಈಗ ಕೆಲವು ದೇಶಗಳಲ್ಲಿ ಅವರೀಗ ಲೀಗಲೈಸ್ ಮಾಡಿದ್ದಾರೆ. ಅದರಿಂದ ಅಷ್ಟು ಸೈಡ್ ಎಫೆಕ್ಟ್ಸ್ ಇಲ್ಲ, ಅದು ಒಳ್ಳೆಯ ಔಷಧಿ. ಆದರೆ ಇಲ್ಲದಿದ್ದರೆ ನಮ್ಮ ಬೇರೆ ಕೆಮಿಕಲ್ ಪೇಯ್ನ್ ಕಿಲ್ಲರ್ಸ್ ಎಲ್ಲ, ಡಿರೆಕ್ಷನ್ಸ್ ಕೆಮಿಕಲ್ ಪೇಯ್ನ್ ಕಿಲ್ಲರ್ಸ್ ಉಂಟಲ್ಲ, ಅದು ಭಾಳ ಹಾಳು. ಅದನ್ನು ನಾವು ಆದಷ್ಟು ಕಮ್ಮಿ ಮಾಡೋದು, ಅದರ ಉಪಯೋಗವನ್ನು ಕಮ್ಮಿ ಮಾಡಿದ್ದು, ಅದನ್ನು ಇಂಪೋರ್ಟನ್ನೇ ಕಡಿಮೆ ಮಾಡಿದ್ರೆ ಒಳ್ಳೆಯದು ಅಂತ ನಾನು ಎಣಿಸ್ತೇನೆ. ಈಗ ಪಾಶ್ಚಾತ್ಯ ಕಂಪನಿಗಳೊಂದು ದೊಡ್ಡ ಕಷ್ಟ ಆಗಿದೆ. ಏನು ಅಂದರೆ, ಇದು ಬಹಳ ದೊಡ್ಡ ಹೊಸ ವಿಷಯ. ಈ ಪೇಯ್ನ್ ಕಿಲ್ಲರ್ಸನ್ನು ಅವರು ಮಾರ್ಕೆಟಿಗೆ ತರಬೇಕಾದ್ರೆ ಆ ಪೇಯ್ನ್ ಕಿಲ್ಲರ್ಸು ಪ್ಲೆಸಿಬೋದಿಂದ ಹೆಚ್ಚಿಗೆ ಪವರ್ ಉಂಟು ಅಂತ ತೋರಿಸ್ಬೇಕು ಅವರು, FDA ಅವರಿಗೆ. ಈಗ ಕಳೆದ 50 ವರ್ಷದಲ್ಲಿ ಅಮೆರಿಕದಲ್ಲಿ ಏನಾಗಿದೆ ಅಂದರೆ, ದ ಪ್ಲೆಸಿಬೋ ಇಫೆಕ್ಟ್ ಹೆಚ್ಚಾಗಿದೆ ಮನುಷ್ಯನಿಗೆ. ಈಗ ಎಷ್ಟು ಥರದ ಪವರ್ಫುಲ್ ಪೇಯ್ನ್ ಕಿಲ್ಲರ್ಸ್ ತಂದರೂ ಅದು ಪ್ಲೆಸಿಬೋಗೆ ಇದು ಒಳ್ಳೆಯದಂತ ತೋರಿಸಲಿಕ್ಕೆ ಆಗೋದಿಲ್ಲ. ಈಗ ಒಂದು 5 ವರ್ಷದಲ್ಲಿ ಕಂಪನಿಗಳಿಗೆ ದೊಡ್ಡ ಕಷ್ಟ ಆಗಿದೆ. ಇದಕ್ಕೆ ನಾನು ಆರ್ಟಿಕಲ್ ಬರೆದೆ, ಏನು ಪ್ರಕೃತಿಗೆ ಈ ಔಷಧಿ ಕಂಪನಿಗಳ ಮೇಲೆ ಕೋಪ ಬಂದಿದೆ ಅಂತ. ಈ 50 ವರ್ಷದಲ್ಲಿ ಮನುಷ್ಯನ ಪ್ಲೆಸಿಬೋ ಇಫೆಕ್ಟ್ ತುಂಬ ಹೆಚ್ಚಾಗಿದೆ. ಈಗ ಏನು ಔಷಧಿ ಇಲ್ಲದೆ ನಿಮಗೆ ಗುಣ ಆಗ್ತದೆ ಅಂತ ನಾವು ಎಣಿಸಿಕೊಂಡು ಬರೀ ಶುಗರ್ ಪಿಲ್ ತೆಕ್ಕೊಂಡ್ರೆ ಕೂಡ ಅದು ಗುಣ ಆಗ್ತದೆ. ಸೊ ಈ ಪ್ಲೆಸಿಬೋ ಇಫೆಕ್ಟ್ ಹೆಚ್ಚಾದ್ದರಿಂದ ಹೊಸ ಡೇಂಜರಸ್ ಪೇಯ್ನ್ ಕಿಲ್ಲರ್ಸ್ ಮಾರ್ಕೆಟಿಗೆ ಇತ್ಲ ಬರಲಿಲ್ಲ. ಈಗ ಮುಂಚಿದ್ದನ್ನೇ ತಿರುಗಿಸಿ ಮಾರ್ಕೆಟಿಗೆ ಹಾಕ್ತಾರೆ ವಿನಃ ಈಗ ಹೊಸತನ್ನು ಹಾಕೋದಿಲ್ಲ. ಅದು ಹೊಸತನ್ನು ಹಾಕಿದ್ರಲ್ಲಿ ಕೆಲವುಗಳು ತುಂಬ ಅನ್ಯಾಯ ಮಾಡಿದ್ರಿಂದ ಬಹಳ ಜಾಗ್ರತೆಯಲ್ಲಿ ಅದನ್ನು ಹಾಕ್ತಾ ಇರ್ತಾರೆ. ಸೊ ಪೇಯ್ನ್ ಕಿಲ್ಲರ್ಸು ಕಷ್ಟ. ಪೇಯ್ನ್ ಕಿಲ್ಲರ್ಸ್ ಆರ್ ಲೆಸ್ ಇಫೆಕ್ಟಿವ್ ನೌ ಬಿಕಾಸ್ ದ ಪ್ಲೆಸಿಬೋ ಇಫೆಕ್ಟ್ ಹಸ್ ಗಾನ್ ಅಪ್. ಆ್ಯಂಡ್ ಲಾಸ್ಟ್ಲಿ, ಪೇಯ್ನ್ ಕಿಲ್ಲರ್ಸನ್ನು ಕೊಡಬೇಕಾದ್ರೂ ಒಂದು ಶಾರ್ಟ್ ಟರ್ಮ್, 1 ದಿವಸ 2 ದಿವಸ 5 ದಿವಸ 10 ದಿವಸ 1 ವಾರ 2 ವಾರ, ವರ್ಷಗಟ್ಟಲೆ ಪೇಯ್ನ್ ಕಿಲ್ಲರ್ಸ್ ತಗೊಳ್ತಾರೆ ನೋಡಿ, ಅದರಷ್ಟು ದೊಡ್ಡ ಒಂದು ಶಾಪವೇ ಇಲ್ಲ. ಅದು ಇನ್ವೈಟಿಂಗ್ ಲಾಟ್ ಆಫ್ ಮೋರ್ ಡೇಂಜರಸ್ ಡಿಸೀಸಸ್ ವಿಚ್ ಹ್ಯಾವ್ ನೋ ಟ್ರೀಟ್ಮೆಂಟ್. ಇನ್ನೊಂದು, ಈ ಥ್ರೆಶ್ಹೋಲ್ಡನ್ನು ಹೆಚ್ಚು ಮಾಡಲಿಕ್ಕೆ ಮನಸ್ಸನ್ನು ಬದಲಿಸ್ಬೋದು. ಓಪಿಯೇಟ್ ರಿಸೆಪ್ಟರ್ಸ್ ಮೆದುಳಿನ ಹೊರಗೆ ಕೂಡ ಉಂಟು, ದೇಹದಲ್ಲಿ ಎಲ್ಲ ಅಂಗಗಳಲ್ಲಿ ಉಂಟು ಅಂತ. ಅದನ್ನು ಅವಳು ಏನು ಹೇಳ್ತಾಳೆ ಈಗ ಅಂದರೆ, ನಾವು ಈಗ ಎಲ್ಲಿಗೆ ಬಂದಿದ್ದೇವೆ, ನಮಗೆ ಏನು ನೋವಿದ್ದರೂ ಅದಕ್ಕೊಂದು ನೋವಿನ ಮಾತ್ರೆ ತೆಕ್ಕೊಳ್ಳೋ ಪರಿಸ್ಥಿತಿ ಬೇಡ. ನೀವು ಒಂದು ಕಡೆಯಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡಿ, ನಿಮ್ಮ ಕಾನ್ಷಿಯಸ್ನ ಎಲಿವೇಟ್ ಮಾಡಿ, ಈ ಪೇಯ್ನ್ ಇಲ್ಲ ಅಂತ ಹೇಳಿಕೊಳ್ಳಿ, ನಿಮ್ಮ ಪೇಯ್ನ್ ತನ್ನಷ್ಟಕ್ಕೆ ಹೋಗ್ತದೆ ಅಂತ. ಅಮೇಝಿಂಗ್. ಸೊ ಇದು ಈಗ ಸಮಾಜದಲ್ಲಿ ಔಷಧಿ ಟೆಸ್ಟ್ ಮಾಡುವ ಕಂಪನಿಗಳಿಗೆ ಗೊತ್ತಾಗಿದೆ ಪ್ಲೆಸಿಬೋ ಇಫೆಕ್ಟ್ ಹೆಚ್ಚಾಗಿದೆ ಅಂತ. ಸೊ ಎಲ್ಲದಕ್ಕೂ ನಾವು ಪ್ಲೆಸಿಬೋ ಎಫೆಕ್ಟ್ ಹೆಚ್ಚು ಮಾಡ್ಬೋದು. ಇದಕ್ಕೆ ಈಗ ಹೊಸ್ತು ಒಂದು ವಿಜ್ಞಾನ ಬಂದಿದೆ, ಇದಕ್ಕೆ ಹೇಳೋದು ಕ್ವಾಂಟಮ್ ವರ್ಲ್ಡ್ ವ್ಯೂ ಅಂತ. ಕ್ವಾಂಟಮ್ ವರ್ಲ್ಡ್ ವ್ಯೂನಲ್ಲಿ ನಮ್ಮ ಹಳೆಯ ವಿಜ್ಞಾನ ಇಲ್ಲ, ಐನ್ಸ್ಟೈನ್ ಇದ್ದು ನ್ಯೂಟನ್ ಇದೆಲ್ಲ ಇಲ್ಲ. ಕ್ವಾಂಟಮ್ ವರ್ಲ್ಡ್ ವ್ಯೂನಲ್ಲಿ ವಿ ಕ್ಯಾನ್ ಕಾಂಪ್ರಹೆಂಡ್ ಮಚ್ ಮೋರ್ ದೆನ್ ವಿ ಕ್ಯಾನ್ ಗ್ರಾಸ್ಪ್. ಈಗ ನಮ್ಮ ಹಳೆಯ ವಿಜ್ಞಾನದಲ್ಲಿ ನಮ್ಮ ಕಣ್ಣಿಗೆ ತೋರೋದು, ಕೈಗೆ ಸಿಕ್ಕೋದು, ಬಾಯಿಗೆ ಸಿಕ್ಕೋದು, ಮೂಗಿಗೆ ಸಿಕ್ಕೋದು, ಇಷ್ಟರಲ್ಲಿ 5 ಸೆನ್ಸ್ನಲ್ಲಿ ಮಾತ್ರ ಇರೋದು. ಕ್ವಾಂಟಮ್ನಲ್ಲಿ ಹಾಗಲ್ಲ, ಬಹಳ ದೊಡ್ಡ ಈ ಮೂಲಕವೇ ನಾವು ತಿಳ್ಕೊಳ್ಬೋದು. ಅದನ್ನು ತಿಳ್ಕೊಂಡ್ರೆ ನಮ್ಮ ಕಾಯಿಲೆಗಳನ್ನು ನಮಗೆ ಗುಣ ಮಾಡುವಂಥ ಶಕ್ತಿ ಬರ್ತದೆ. ಇದಕ್ಕೆ ಹೇಳೋದು ಕ್ವಾಂಟಮ್ ಹೀಲಿಂಗ್ ಅಂತ. ಈ ಕ್ವಾಂಟಮ್ ಹೀಲಿಂಗ್ ಹ್ಯಾಸ್ ಬಿನ್ ಪ್ರೂವ್ಡ್ ನೌ. ದೇರ್ ಆರ್ ಲಾಟ್ ಆಫ್ ಪೇಪರ್ಸ್ ನೌ ಕಮಿಂಗ್ ಅಪ್ ಆ್ಯಂಡ್ ಗುಡ್ ಪೇಪರ್ಸ್ ಆರ್ ಕಮ್ ಅಪ್ ಇನ್ ಲೀಡಿಂಗ್ ಜರ್ನಲ್ಸ್. Quantum healing is now a reality. So quantum healing is a very good method for most of these, especially for ಈ ಸ್ಟೀರಾಯ್ಡ್ ತೆಕ್ಕೊಳ್ಳೋದು ಬದಲಿಗೆ
ಕ್ವಾಂಟಮ್ ಹೀಲಿಂಗ್. ನಾವು ಸ್ಟೀರಾಯ್ಡ್ನಿಂದ ಹೆಚ್ಚು ಹೋಗಿದ್ದೇವೆ ಈಗ ಪಾಶ್ಚಾತ್ಯ ವೈದ್ಯಕೀಯದಲ್ಲಿ. ಕ್ಯಾನ್ಸರಿಗೆ ಕೊಡುವ ಔಷಧಿಗಳನ್ನು ಗಂಟು ನೋವಿಗೆ ಕೊಡ್ತೇವೆ ನಾವು, ಯಾಕೆಂದರೆ ಅಲ್ಲಿ ಕೊಡೋದು ಇಮ್ಯೂನ್ ಸಪ್ರೆಸ್ ಮಾಡಲಿ ಅಂತ, ಆಟೋ ಇಮ್ಯೂನ್ ಡಿಸೀಸ್ನಲ್ಲಿ. ಅದೆಲ್ಲ ಬೇಡ, ನೀವು ಇದು ಯಾವುದೂ ಇಲ್ಲದೆ ನಿಮ್ಮ ಇಮ್ಯೂನ್ ಸಪ್ರೆಷನ್ ಮಾಡಿ ಇಮ್ಯೂನ್ ಸಿಸ್ಟಮನ್ನು ಬೂಸ್ಟ್ ಮಾಡ್ಕೊಳ್ಬೋದು. ವೆರಿ ನೈಸ್. ಇದೆಲ್ಲ ಸಾಧ್ಯ ಉಂಟು, ಇದಕ್ಕೆ ಹೇಳೋದು ಕ್ವಾಂಟಮ್ ಹೀಲಿಂಗ್ ಅಂತ. ಭಾಳ ಅರ್ಥಗರ್ಭಿತವಾಗಿ ಆರ್ಥರೈಟಿಸ್ ಬಳತಕ್ಕಂತಹ ಪೇಷಂಟು ಭಯ ಪಡಬಾರ್ದು. ಅವನ ಆಹಾರ ವಿಹಾರ ವಿಚಾರಗಳು ಸರಿಯಾಗಿದ್ದರೆ ಔಷಧಿಗಳು ಡೆಫಿನೆಟ್ಲಿ ಇಲ್ಲದೇನೂ ಕೂಡ ಪ್ರಾರಂಭಿಕ ಹಂತದಲ್ಲಿ ಅದನ್ನು ತುಂಬ ಚೆನ್ನಾಗಿ ರಿಪೇರಿ ಮಾಡ್ಕೊಳ್ಬೋದು, ತನ್ನ ಸ್ವಸ್ಥಿತಿಗೆ ತಾನು ತ್ವರಿತವಾಗಿ ಮರಳ್ಬೋದು ಅಂತಕ್ಕಂಥ ಮಾಹಿತಿಯನ್ನು ಕೊಟ್ರಿ ಡಾಕ್ಟ್ರೇ. ಕಾರ್ಯಕ್ರಮಕ್ಕೆ ಬಂದು ತುಂಬ